ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇದು ಈಗ ತೋರಿಸ್ತಿದ್ದಾರೆ ಅಂತ ಅಂದ್ಕೋಬೇಡಿ. ನಾನು ಸ್ವಲ್ಪ ಗ್ರಾಸರಿ ತರಿಸಿದ್ದೆ. ಒಂದೊಂದು ಸರಿ ನಮಗೆ ಹೇಗೆ ಆನ್ಲೈನಲ್ಲಿ ಆಫರ್ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡೋಣ ಅಂತ ನೋಡಿ. ಈಗ ನಾನು ಥಂಬ್ನೇಲಲ್ಲಿ ಹಾಕಿದ್ದೀನಿ, ಬರೀ ₹1 ನನಗೆ ಚಾಕ್ಲೇಟ್ ಸಿಕ್ತು ಅಂತ. ಅದು ಇದೆ ನೋಡಿ. ಅದು ಎಲ್ಲಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ನನಗೆ ಚಾಕ್ಲೇಟು ₹25 ನಾವು ಹೊರಗಡೆ ತೊಗೊಂಡ್ರೆ ನನಗೆ ಸಿಕ್ಕಿದ್ದು ಬರೀ ₹1. ಆಮೇಲೆ ಇದು ಜೇನುತುಪ್ಪ, ಇದು ಎಷ್ಟು ₹15 ಸಿಕ್ಕಿದ್ದು. ಇದು MRP ಬಂದುಬಿಟ್ಟು ₹40 ಇದೆ. ಆಮೇಲೆ ಇದು ಕಾಫಿ ಪೌಡ್ರು, ಇದು ₹25 MRP, ನನಗೆ ಸಿಕ್ಕಿದ್ದು ಬರೀ ₹9. ಆಮೇಲೆ ಇದು ರೈಸ್ ಬ್ಯಾಂಡ್ ಆಯಿಲು, ಇದನ್ನು 2 ಪ್ಯಾಕೆಟ್ ತರಿಸಿದ್ದೀನಿ. 140ಗೆ ಸಿಕ್ಕಿದೆ. ಹೊರಗಡೆ ಎಲ್ಲ ಈಗ 145 150 ನಡೀತಾ ಇದೆ, ಬಟ್ ನನಗೆ 140ಗೆ ಸಿಕ್ಕಿರೋದು. ಆಮೇಲೆ ಇದು ಹರಳುಪ್ಪು ₹17. ಆಮೇಲೆ ಇದು ಉದ್ದಿನಬೇಳೆನೂ ಈಗ ಅಂಗಡಿಗಳಲ್ಲೆಲ್ಲ ರೇಟು ಜಾಸ್ತಿ ಆಗಿಬಿಟ್ಟಿದೆ, ಬಟ್ ನನಗೆ ಸಿಕ್ಕಿದ್ದು ₹131 kg. ನಾನು 2 kg ಒಟ್ಟಿಗೆ ತರಿಸಿದ್ದೀನಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ನಮ್ಮ ಅಡುಗೆಗೆಲ್ಲ ಬೇಕೇ ಬೇಕಲ್ವಾ. ಇದು ನೋಡಿ ₹175 MRP, ಬಟ್ ನನಗೆ ಸಿಕ್ಕಿರೋದು ₹100. ಇದು ಅಂದರೆ ನೋಡಿ ಎಷ್ಟು ಸೇವಿಂಗ್ಸ್ ಆಗುತ್ತೆ ನಮಗೆ. ನಾವು ಸ್ವಲ್ಪ ಯೋಚನೆ ಮಾಡಿ ಬುಕ್ ಮಾಡಬೇಕು ಅಷ್ಟೇ. ಇದು ಟೀ ಪೌಡ್ರು ನಾನು ಊರಿಗೆ ಕೊಡೋಕ್ಕೆ ಅಂತ ತರಿಸಿರೋದು 2 ಪ್ಯಾಕೆಟು, ಇಷ್ಟು ನಮಗೇನು ಬೇಡ. ಇದೆಲ್ಲ ಬಂದುಬಿಟ್ಟು ಎಲ್ಲಿ ತರಿಸಿದೆ ಅಂತಂದರೆ, ಫ್ಲಿಪ್ಕಾರ್ಟಲ್ಲಿ ನಾವು ₹800 ಶಾಪಿಂಗ್ ಮಾಡಿದ್ರೆ ಯಾವುದಾದ್ರೂ ಆಪ್ಷನ್ ಸಿಗುತ್ತೆ ನಮಗೆ, ₹1 ₹9 ಈ ಥರ. ಆವಾಗ ಸಕ್ಕರೆ ಇರುತ್ತೆ ಒಂದೊಂದು ಸರಿ. ನನಗೆ ₹1 ಇದು ನಾನು ಚಾಕ್ಲೇಟ್ ತೊಗೊಂಡಿದ್ದೆ ಮಕ್ಕಳಿಗೆ ಇಷ್ಟ ಅಂತ. ಬಿಸ್ಕೆಟು ತರಿಸಿದ್ದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅಂತ ನೋಡಿ. ಈಗ ಹೊರಗಡೆ ಎಲ್ಲ ತೊಗೋಬೇಕಾದ್ರೆ ಅಂಗಡಿಗಳಲ್ಲಿ ಎಷ್ಟು ರೇಟ್ ಇರುತ್ತೆ ಅಷ್ಟೇ ಕೊಡ್ತಾರೆ, ಬಟ್ ಆನ್ಲೈನು ಫ್ಲಿಪ್ಕಾರ್ಟಲ್ಲಿ ನಾನು ಇದು ತರಿಸಿದ್ದು. ಅಲ್ಲಿ ತುಂಬ ಚೆನ್ನಾಗಿ ರೇಟ್ ಇರುತ್ತೆ. ಗ್ರಾಸರಿ 1-2 ಡೇಸಲ್ಲೇ ಬಂದುಬಿಡುತ್ತೆ. ಬೇಕಾದವರು ಬುಕ್ ಮಾಡ್ಕೊಳ್ಳಿ. ಹೇಗನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.